ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುಖ ತೊಳೆದಿಲ್ಲ, ಯಾರು ಹೆದರ್ಕೊಳ್ಳೋಕೆ ಹೋಗ್ಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನಂದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತಂದರೆ, ಕೆಲವೊಂದು ಸ್ಕಿನ್ ಕೇರ್ ರೊಟೀನ್ಗಳು ಮತ್ತು ನಾನು ಹೆಂಗೆ ಸ್ಕಿನ್ ಕೇರ್ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ಮಧ್ಯ ಮೀಮ್ಸ್ ಹಾಕಿ ನಿಮ್ಮನ್ನ ಎಂಟರ್ಟೈನ್ಮೆಂಟು ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಕಿನ್ ಕೇರ್ ರೊಟೀನ್ ಅಂತಂದರೆ ಸ್ಕಿನ್ಗೆ ಏನೆಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನು ನೀಟಾಗಿ ತಿಳಿಸ್ಕೊಡ್ಲೇಬೇಕು. ಸೊ ನಾನು ಫಸ್ಟು ಫೇಸ್ ವಾಶ್ ಮಾಡ್ಕೊತೀನಿ. ನನ್ನ ಫೇಸ್ ವಾಶ್ಗೆ ನಾನು ಯೂಸ್ ಮಾಡೋದು ಹಿಮಾಲಯ ಅವರ ನ್ಯಾಚುರಲ್ ಗ್ಲೋ ಫೇಸ್ ವಾಶ್ ಹೋಗ್ತಿರ್ತೀನಿ. ನೀನ್ ಹಾಳಾಗೋದಲ್ದೆ ಚಿಕ್ಕ ಮಕ್ಕಳನ್ನ ಹಾಳು ಮಾಡ್ತೀಯಲ್ಲ. ನಾಚಿಕೆ ಮಾನ ಮರ್ಯಾದೆ ಸೂಡು ಸ್ವರ್ಣೆ ಏನು ಇಲ್ವಾ ನಿನ್ಗೆ? ಖಾಲಿ ಆಗ್ಬಿಟ್ಟಿದೆ. ಇದೆ ನ್ಯಾಚುರಲ್ ಗ್ಲೋ ಫೇಸ್ ವಾಶ್ ಮಾಡಿದ್ದು ನೆಕ್ಸ್ಟ್ ಕಡಲೆ ಸಿಟ್ಟನ್ನ ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಆಮೇಲೆ ಕಡಲೆ ಸಿಟ್ಟಿಂದ ಏನು ಬೆನಿಫಿಟ್ ಅಂತ ಕಡಲೆ ಸಿಟ್ಟನ್ನ ಹಚ್ಕೊಂಡೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಕಡಲೆ ಸಿಟ್ಟಿರ್ತೀನಿ ರಾಯರ ದಯವಿಟ್ಟು ನೀವು ಬಾಯಾಗಿ ತುಂಬಿಕೊಂಡ್ರು ಎಲ್ಲಡಿಕೆ ಊದ್ ಬಂದು ಮಾತಾಡ್ತೀರಿ ಅಂತೀನಿ ನಾನು. ನೀವು ಖಾಲಿ ಬಾಯಿಂದ ಮಾತಾಡಿದ್ರೆ ನಿಮ್ಮ ಮಾತು ನನಗೆ ಅರ್ಥ ಆಗುದಿಲ್ಲ. 20 ನಿಮಿಷ ವೆಯ್ಟ್ ಮಾಡಿ 20 ನಿಮಿಷ ಆದಮೇಲೆ ಫೇಸ್ ವಾಶ್ ಮಾಡಿ ಫ್ರೆಂಡ್ಸ್. ಫೇಸ್ ವಾಶ್ ಮಾಡಾಯಿತು. ಇವಾಗ ಕಡಲೆ ಸಿಟ್ಟಿಂದ ಏನೇನು ಬೆನಿಫಿಟ್ಸ್ ಅಂತ ಆವಾಗಲೇ ಒಂದ್ಸಲ ಹೇಳಿದೆ ಅಲ್ವಾ. ಸೊ ನೀಟಾಗಿ ಕೇಳಿಸಿರುತ್ತೆ ಇಲ್ವೋ ಗೊತ್ತಿಲ್ಲ. ಸೊ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂತಂದರೆ ಕಡಲೆ ಸಿಟ್ಟನ್ನ ನೀವೆಲ್ಲಾದರೂ ಹೊರಗಡೆ ಹೋಗಿದ್ದು ಬಂದಿರ್ತೀರಲ್ವಾ. ಅಂದರೆ ನೀವೀಗ ಹೊರಗಡೆ ಎಲ್ಲ ಹೋಗಿದ್ದು ಬಂದಿರ್ತೀರಾ. ಹೊರಗಡೆ ಎಲ್ಲ ಹೋಗಿದ್ದು ಬಂದಾಗ ಅದೇನಾಗುತ್ತೆ, ಸ್ಕಿನ್ ಎಲ್ಲ ಒಂಥರ ಆಯಿಲ್ ಥರ ಆಗಿರುತ್ತೆ, ಡಿಸ್ ಥರ ಆಗಿರುತ್ತೆ. ಆ ಟೈಮಲ್ಲಿ ಫೇಸ್ ವಾಶ್ ಮಾಡಿಬಿಟ್ಟು ಕಡಲೆ ಸಿಟ್ಟನ್ನ ಅಪ್ಲೈ ಮಾಡಿದ್ರೆ ಫೇಸ್ಗೆ ಒಂದು 20 ನಿಮಿಷ ಬಿಟ್ಟು ವಾಶ್ ಮಾಡಿದ್ರೆ ಸ್ಕಿನ್ ಎಲ್ಲ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಮತ್ತು ಡೆಸ್ಟ್ ಆಯಿಲ್ ಎಲ್ಲ ಕಡಲೆ ಸಿಟ್ಟು ನೀಟಾಗಿ ತೆಗ್ದಿರುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಪಿಂಪಲ್ಸ್ ಇರೋರು ಡೈಲಿ ಕಡಲೆ ಸಿಟ್ಟು ಯೂಸ್ ಮಾಡಿ. ಡೈಲಿ ಕಡಲೆ ಸಿಟ್ಟು ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ, ಸ್ಕಿನ್ ಎಲ್ಲ ಕ್ಲಿಯರ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ಸ್ಕಿನ್ಗೆ ಕಡಲೆ ಸಿಟ್ಟು ತುಂಬ ಒಳ್ಳೆಯದು. ಮಾಯಿಶ್ಚರೈಸರ್, ಸ್ಕಿನ್ಗೆ ಮಾಯಿಶ್ಚರೈಸರ್ನ ಡೈಲಿ ಅಪ್ಲೈ ಮಾಡಬೇಕು. ಓಕೆ ಫ್ರೆಂಡ್ಸ್, ಇವಾಗ ಮಾಯಿಶ್ಚರೈಸರ್ನ ಫೇಸ್ಗೆ ಅಪ್ಲೈ ಮಾಡಾಯಿತು. ಮಾಯಿಶ್ಚರೈಸರ್ ಏನು ಮಾಡುತ್ತೆ ಅಂತಂದರೆ ಒಣ ತ್ವಚೆ, ಇವಾಗ ಸ್ಕಿನ್ ಎಲ್ಲ ಮುಖ ಎಲ್ಲ ಒಡ್ಕೊಂಡಂಗೆ ಆಗೋದು, ಒಂಥರ ಡ್ರೈ ಆಗಿರುತ್ತಲ್ಲ ಆ ಥರ ಸ್ಕಿನ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಫೇಸ್ಗೆ ತುಂಬ ಒಳ್ಳೆಯದು ಮಾಯಿಶ್ಚರೈಸರ್. ಸ್ಕಿನ್ನಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಬರ್ದಿರೋ ಥರ ಕಂಟ್ರೋಲ್ ಮಾಡುತ್ತೆ. ಮಾಯಿಶ್ಚರೈಸರ್ನ ಡೈಲಿ ಯೂಸ್ ಮಾಡಿ. ಪಾಂಡ್ಸ್, ಲ್ಯಾಕ್ಮೆ ಇದೆಲ್ಲ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಮೆಡಿಕಲ್ಗಳಲ್ಲಿ ಸಿಗುತ್ತೆ. ಸೊ ತಗೊಂಡು ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಮಾಯಿಶ್ಚರೈಸರ್ ಫೇಸ್ ವಾಶ್ ಮಾಡಾದ್ಮೇಲೆ ಡೈಲಿ ಯೂಸ್ ಮಾಡಿ. ಬೆಸ್ಟ್ ಮಾಯಿಶ್ಚರೈಸರ್ ದಿನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಮಾಯಿಶ್ಚರೈಸರ್ನ ಏನಕ್ಕೆ ಗುಡ್ಡು ಬೆಸ್ಟು ಇದೆಲ್ಲ ಹೇಳ್ತಿದ್ದೀನಿ ಅಂತಂದರೆ, ಮಾಯಿಶ್ಚರೈಸರ್ ಸ್ಕಿನ್ನಲ್ಲಿ ಬರೋ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಗಳನ್ನೂ ಕಂಟ್ರೋಲ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ ಸ್ಕಿನ್ನ. ಸೊ ಹಂಗಾಗಿ ಮಾಯಿಶ್ಚರೈಸರ್ ಯಾವಾಗಲೂ ಬೆಸ್ಟು. ಸೊ ಯೂಸ್ ಮಾಡಿ ಡೈಲಿ. ಬಿಸಿಲೆಲ್ಲ ತುಂಬ ಕೆಲಸ ಮಾಡ್ತೀರಾ, ಬಿಸಿಲಲ್ಲೆಲ್ಲ ಹೋಗ್ತೀರಾ, ಸ್ಕಿನ್ ಎಲ್ಲ ಸಖತ್ ಟ್ಯಾನ್ ಆಗ್ತಾಯಿದೆ, ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ ಅಂತಂದರೆ ನೀವು ಯೂಸ್ ಮಾಡಬೇಕಾಗಿರೋದು ಸನ್ಸ್ಕ್ರೀನ್. ಎಸ್, ನಾವು ಇವಾಗ ಸನ್ಸ್ಕ್ರೀನು ಅಪ್ಲೈ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಸನ್ಸ್ಕ್ರೀನ್ ಏನು ಮಾಡುತ್ತೆ ಅಂತಂದರೆ, ನೀವು ಬಿಸಿಲೆಲ್ಲ ತುಂಬ ಕೆಲಸ ಮಾಡ್ತೀರಾ ಅಂತಂದರೆ ಆ ಸೂರ್ಯನ ಕಿರಣಗಳಿಂದ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟ್. ಕೈಗೆ, ಕಾಲಿಗೆ, ಫೇಸ್ಗೆ, ಕಿವಿ, ಕತ್ತು ಎಲ್ಲೆಲ್ಲಿ ಸೂರ್ಯನ ಬೆಳಕು ಬೀಳುತ್ತೋ ಸೊ ಅಲ್ಲೆಲ್ಲ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಪಾಂಡ್ಸ್ ಪೌಡರ್. ಓಕೆ ಫ್ರೆಂಡ್ಸ್, ದಿಸ್ ಇಸ್ ಮೈ ಫೈನಲ್ ಲುಕ್. ಓಹೋ, ಅಮ್ಮ ಅವ್ರಿಗೆ ಮಾಧುರಿ ದೀಕ್ಷಿತ್ ಫೀಲು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸ್ಕಿನ್ ಕೇರ್ ಮಾಡಿ. ನಾವ್ ಇಷ್ಟಪಟ್ಟವರು ಫಾಲೋ ಮಾಡ್ಲಿ ಅನ್ನೋ ಸಣ್ಣ ಆಸೆ, ಅದಕ್ಕೆ ಹೇಳ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಲವ್ ಯು.